ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ನೋಡಬೇಕು ಅಂತ ಹೇಳಿದರೆ ಮರಿದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯವರಿಗೆ ಇವತ್ತು ಕೆಲಸಕ್ಕೆ ರಜೆ ಇತ್ತು. ಹಾಗಾಗಿ ಮನೆ ಮುಂದೆ ಎಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿತ್ತು ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಯಾಕಂದರೆ ಸೊಳ್ಳೆ ಹಾವೆಲ್ಲ ಬರುತ್ತೆ ಅಂಥೇಳಿ. ಹಾಗೆ ಸ್ನಾನ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದಾರೆ ಅಂತ ನೀವೇ ವಿಡಿಯೋದಲ್ಲಿ ನೋಡಿ. ಎಲ್ಲಿಗೆ ಹೊರಟ್ರಿ ಸಾಯಬ್ರೇ? ಗಿಲ್ಟ್ ಎಲ್ಲ ಹಾಕೊಂಡು. ಹಲೋ, ಎಲ್ಲಿಗೆ ಪಯಣ? ಬಿಲ್ಡಿಂಗ್ ಕಟ್ಟಿದ ಬಿಲ್ಡಿಂಗ್ ಇವತ್ತು ಓಪನಿಂಗ್ ಅದಕ್ಕೆ ತಿನ್ನಕ್ಕಾಗದು. ಬಿಲ್ಡಿಂಗ್ ನೋಡೋಣ ಈಗ. ಸಿಂಗಾರ ಪಿಂಗಾರ ಆಗಿರ್ಬೋದು. ನೋಡೋಣ ಬಿಲ್ಡಿಂಗ್ ಹಿಂಗೆ. ನಾವ್ ಯಾವಾಗಪ್ಪ ಬಿಲ್ಡಿಂಗ್ ಕಟ್ಟೋದು? ಯಾವಾಗ ದೇವ್ರ ಕೊಡ್ತಾರ ಅವಾಗ ಕಷ್ಟನ. ಚಿಲ್ಡ್ರೆ ಎಲ್ಲ ಕರ್ಕೊಂಡೋಗಲ್ವಾ? ಚಿಲ್ಡ್ರೆಗಳನ್ನ ಕರ್ಕೊಂಡೋಗಲ್ವಾ? ಚಿಲ್ಡ್ರೆ ಕರ್ಕೊಂಡು ಹೋಗ್ತೀನಿ ಈಗ ಬಿಸಿಲಾಗೆ. ನಮ್ಮನೆಯವರು ಮೊದಲು ಕರ್ನಾಟಕಕ್ಕೆ ಬಂದಾಗ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡೋಕ್ಕೆ ಅವರಿಗೆ ಚೂರು ಕೂಡ ಬರ್ತಾ ಇರಲಿಲ್ಲ. ಹಾಗೆ ಇಲ್ಲಿ ಯಾವ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡಬೇಕು ಅಂತ ಕೂಡ ತೋಚ್ತಾ ಇರಲಿಲ್ಲ. ಅಂಥ ಟೈಮ್ನಲ್ಲಿ ಅವರು ಮೊದಲು ಸೇರಿಕೊಂಡಿದ್ದೇನೆ ಗಾರೆ ಕೆಲಸದಲ್ಲಿ ಹೆಲ್ಪರ್ ಆಗಿ. ನಮ್ಮನೆಯವರು ಮೇಸ್ತ್ರಿಗಳೆಲ್ಲ ನಮ್ಮನೆಯವ್ರಿಗೆ ಕನ್ನಡನ ಕಲಿಸಿ ಅವರು ಮಾತಾಡೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಇಷ್ಟಾದರೂ ಕನ್ನಡ ಅವರು ಮಾತಾಡೋಕ್ಕೆ ಕಲ್ತಿದ್ದಾರೆ. ಈಗ ಅದ್ರಲ್ಲಿ ಏನ್ ತರ್ತೀರಾ? ಚಿಂಗಮ್ಮ ಚಿಂಗಮ್ ತಿನ್ ಬೇರೆ ಮಾಡ ನೀನು. ಚಿಂಗಮ್ಮ ತಿನ್ಬೇಡ ಆಯ್ತಾ? ಬೇರೆ ತಿಂಡಿ ಪಿಂಡಿ ಐಸ್ ಕ್ರೀಮ್ ನೀವಲ್ಲ ಯೋಚನೆ ಮಾಡ್ತಾ ಇದೀರಾ ಎಷ್ಟ್ ಚೆನ್ನಾಗಿ ಬಟ್ಟೆ ಎಲ್ಲ ಹಾಕೊಂಡಿ ಯಾಕ್ರೆ ಹೊಲ್ಟಿದ್ದಾರೆ. ನಾವೆಲ್ಲ 4 ವರ್ಷದಿಂದ ಬಿಲ್ಡಿಂಗ್ ಕಟ್ಟಿದ್ದು. ಇವತ್ತು ಬನ್ನಿ, ಇವತ್ತು ಫೈನಲ್ ಕೆಲಸ ಎಲ್ಲ ಮುಗೀತೆ. ಇವತ್ತು ಓಪನಿಂಗ್ ಆಗ್ತಾ ಇದೆ. ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ತರ ನಾವೆಲ್ಲ ಬಿಲ್ಡಿಂಗ್ ಕಟ್ಟಿ ಕೊಟ್ಟಿದ್ದೀನಿ. ಬನ್ನಿ ನೋಡೋಣ. ನಡಿ ಇದೇ ಮೇನ್ ಗೇಟು. ಈ ಕಡೆ ಪೂಜೆ ನಡೀತೈತೆ. ಮೊದಲನೆಯ ಅಧ್ಯಾಯ ನೈಮಿಷಾರಣ್ಯ ವಾಸಿಗಳಾದ ಋಷಿಗಳೆಲ್ಲ ನೋಡಿ ಯಾತ್ರೆ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಇದು ಬಾತ್ರೂಮು.
AC ಎಲ್ಲ ಇದೆ, ಚೆನ್ನಾಗಿ ಮಾಡಿ. ಈ ಕಡೆಯಿಂದ ನೋಡಕ್ಕೆ ವ್ಯೂ ನೋಡಕ್ಕೆ ಹಿಂಗೆ ಐತೆ. ಆ ಕಡೆ ಇರೋದು ಕಿಚನು, ಇದು ಟೇಬಲಲ್ಲ ಊಟ ಮಾಡೋಕ್ಕೆ ನೋಡಿ. ಕಿಚನ್ ತೋರಿಸ, ಇದು ಕೈ ಮುಖ ಎಲ್ಲ ತೊಲಿಯಾಗೆ ನೋಡಿ. ನಮ್ಮನೆಯವರು ಇವತ್ತು ಈ ರೆಸಾರ್ಟ್ ಓಪನಿಂಗಿಗೆ ಹೋಗಿದ್ರು. ಈ ಬಿಲ್ಡಿಂಗ್ನ ಕಟ್ಟೋವಾಗ ಹೊಸದಾಗಿ ನಮ್ಮನೆಯವರು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು, ಹೆಲ್ಪರ್ ಕೆಲಸಕ್ಕೆ. ಅವ್ರಿಗೆ ಅವಾಗ ಅಷ್ಟಾಗಿ ಕನ್ನಡ ಬರ್ತಾ ಇರಲಿಲ್ಲ, ಹಾಗೆ ಕೆಲಸ ಕೂಡ ಬರ್ತಾ ಇರಲಿಲ್ಲ. ಈ ಬಿಲ್ಡಿಂಗ್ನ ಕಟ್ಟಿ ಮುಗಿಸೋದ್ರೊಳಗೆ ಒಬ್ಬ ಹೆಲ್ಪರ್ ಆಗಿ ಹೋದ ಮನುಷ್ಯ ಒಬ್ಬ ಗಾರೆ ಕೆಲಸದವನಾಗಿ ಆಚೆ ಬಂದಿದ್ದಾನೆ. ಅದರ ಫುಲ್ಲು ಕ್ರೆಡಿಟ್ ಬಂದು ನಮ್ಮನೆಯವ್ರ ಮೇಸ್ತ್ರಿಗಳಿಗೆ ಹೋಗುತ್ತೆ. ಯಾಕಂದರೆ ಅವರು ನಮ್ಮನೆಯವರಿಗೆ ಕನ್ನಡ ಕಲಿಸೋದ್ರಿಂದ ಹಿಡಿದು ಕೆಲಸ ಕಲಿಸೋವರೆಗೂ ತುಂಬಾ ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಕಷ್ಟಗಳಲ್ಲೆಲ್ಲ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮನೆಯವ್ರ ಮೇಸ್ತ್ರಿಗಳಿಗೆ ನಮ್ಮ ಪರಿವಾರದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಯಾರಾದರೂ ನಮಗೆ ಕೆಲಸವನ್ನು ಹೇಳಿಕೊಡೋಕ್ಕೆ ಮುಂದೆ ಬಂದಾಗ ಮೊದಲಾಗಿ ನಮ್ಮಲ್ಲಿ ಆ ಕೆಲಸವನ್ನು ಕಲಿಯೋಕ್ಕೆ ತಾಳ್ಮೆ ಮತ್ತು ಆಸಕ್ತಿ, ಆಸೆ, ಶ್ರದ್ಧೆ ಎಲ್ಲವೂ ಇದ್ದರೆ ಮಾತ್ರ ನಾವು ಸಂಪೂರ್ಣವಾಗಿ ಆ ಕೆಲಸವನ್ನು ಕಲಿತುಕೊಳ್ಳಲು ಸಾಧ್ಯವಾಗತ್ತೆ. ನೀವು ಕೂಡ ಕೆಲಸ ಮಾಡೋವಂಥ ಜಾಗದಲ್ಲಿ ಇದೇ ಥರ ನಿಮಗೆ ಸಪೋರ್ಟ್ ಮಾಡೋವಂಥ ವ್ಯಕ್ತಿ ಇದ್ದರೆ ಈ ವಿಡಿಯೋನ ಖಂಡಿತ ಅವರಿಗೆ ಶೇರ್ ಮಾಡಿ, ಅವ್ರಿಗೂ ಖುಷಿ ಆಗುತ್ತೆ. ನಮ್ಮ ಮನೆಯವರು ರೆಸಾರ್ಟ್ನ ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಬಂದರು. ಬರ್ತಾ ರಿಟರ್ನ್ ಗಿಫ್ಟ್ನಲ್ಲಿ ಅವರಿಗೊಂದು ಒಳ್ಳೆ ಟೀ ಶರ್ಟು ಮತ್ತು ಕಾಫಿ ಕುಡಿಯೋಂಥ ಗ್ಲಾಸ್ನ ಗಿಫ್ಟ್ ಮಾಡಿದರು. ಆ ಗ್ಲಾಸ್ನ ನೋಡಿ ಅಂತೂ ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟ. ನೀರು, ಜ್ಯೂಸು ಅಂತೇಳಿ ಹಾಕೊಂಡು ಕುಡ್ದಿದ್ದೆ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ.